ಅಂತೂ ಇಂತೂ ರಾಮಣ್ಣ ನೋಡ್ಕೊಂಡು ಪಾರ್ಕು ಬಂದಾಯ್ತು. ಯೂಶುವಲ್ ಆಗಿ ಏನಾಗುತ್ತೆ, ಸೊಸೈಟಿಲಿ ಮುಂದಕ್ಕೆ ಬರೋರನ್ನ ತಡೆಯೋರು ಜಾಸ್ತಿ. ಅದು ಇವಾಗ ಮಾತ್ರ ಅಲ್ಲ, ಆಗಿನ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ. ಇವಾಗ ನಾನು ಅದೇ ಕೆಲಸ ಮಾಡಕ್ ಹೋಗಿದ್ದೀನಿ. ಆದ್ರೆ ಖಂಡಿತ ಮುಂದಕ್ಕೆ ಬರೋರ್ನಲ್ಲ, ಹಿಂದಕ್ಕೆ ಹೋಗೋರ್ನ ನೋಡಿ ಹೆಂಗ್ ಹೋಗ್ತಾ ಇದಾರೆ ನೋಡಿ. ಇಂಥ ತಡೆಯೋರ್ಗೆ ಹೆಂಗ್ ಮಾಡ್ಬೋದು ಅಂದ್ರೆ ಒಂದು 4-5 ಆಪ್ಷನ್ಸ್ ಇರುತ್ತೆ. ಒಂದೊಂದು ಆಪ್ಷನ್ ಟ್ರೈ ಮಾಡೋಣ. ಫಸ್ಟ್ ಪ್ರೀತಿನಲ್ಲಿ ನೋಡೋಣ. ವೈಟ್ ರಮಣವ್ರೆ, ನಾನು ನಿಮ್ಗೆ ತುಂಬಾ ಈ ಮಕ್ಳಿಗೆ ಆಕ್ಚುಲಿ ಮಕ್ಳು ಬಿಸ್ಕೆಟ್ ಬೇಕು ಅಂದ್ರೆ, ಚಾಕ್ಲೇಟ್ ಬೇಕು ಅಂದ್ರೆ ಏನೋ ಹಠ ಮಾಡ್ತಿದ್ರೆ ಏನ್ ಮಾಡ್ತೀವಿ, ಚಾಕ್ಲೇಟ್ ಬಿಸ್ಕೆಟ್ ಕೊಟ್ಟು ಅವ್ರನ್ನ ಸರಿ ಮಾಡ್ತೀವಿ. ಆ ರೀತಿ ಇವಾಗ ನಿಮ್ನ ಒಂದ್ ಮಗು ಅಂತ ತಿಳ್ಕೊಂಡಿದ್ದೀನಿ. ನಾನು ಪ್ರೀತಿಯಿಂದ ಕೇಳ್ತೀನಿ, ಏನಾಗಂಗಿಲ್ರ ಬಿಡಂಗಿಲ್ಲ. ಇಲ್ಲ ಹಂಗಲ್ರಿ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಆಯ್ತು, ಪ್ರೀತಿಯಿಂದ ಕೇಳ್ಕೊಂಡೆ, ಅದು ಆಗಿಲ್ಲ. ನೆಕ್ಸ್ಟ್ ಒಂದು ಆಪ್ಷನ್ ಇದೆ, ನೋಡೋಣ. ನೋಡ್ರಿ, ಇವಾಗ ನೀವು ದೊಡ್ಡವ್ರಂತೂ ನಾ ಕೇರ್ ಮಾಡಲ್ರಿ. ಇವಾಗ ನಾನ್ ಮಾತು ಕೇಳ್ದೆ ಹೋದ್ರಿ ಕೈ ಕಾಲು ಮುರಿಬೇಕಾಗತ್ತೆ. ಎರಡು ಕಾಲ್ ತೆಗೀರಿ, ಜೀವ ತೆಗೀರಿ, ನಾನು ಪ್ರಾಣ ಹೋದ್ರು ಓಡೋದ್ ಬಿಡಂಗಿಲ್ಲ. ನೆಕ್ಸ್ಟ್ ಏನ್ ಟ್ರೈ ಮಾಡೋಣ? ಆಯ್ತು ರಮಣ್ಣವ್ರೆ, ಇವಾಗ ಅಂದ್ರೆ ಬ್ರೈಬ್ ಅಂತಾರೆ ಅದಕ್ಕೆ ಈ ಸ್ವಲ್ಪ ದುಡ್ಡಿದೆ ನೋಡ್ರಿ, ಈ ದುಡ್ಡು ತಗೊಂಡು ನಿಲ್ಸ್ಬಿಡ್ರಿ. ಇಲ್ಲ, 20 ಕೋರಿ ಹೊಲ ಕೊಟ್ಟರು ನಾನು ನಿಂತಿಲ್ಲ. ಇದು ಏನ 20 ಕೋರಿ 80 ಎಕರೆ ಕೊಟ್ಟರು ನಿಂತಿಲ್ಲ. ಅಯ್ಯಯ್ಯೋ, ಏನ್ ಮಾಡೋದಪ್ಪ? ಪ್ರೀತಿಯಿಂದ ನೋಡಾಯ್ತು, ಅದಕ್ಕೂ ನೀವು ಒಪ್ಕೊಳ್ಳಿಲ್ಲ. ಕೊನೆಗೆ ಏಟ್ ಕೊಡ್ತೀನಿ ಅಂತ ಹೇಳಿದೆ, ಅದಕ್ಕೂ ನೀವು ಹೆದರ್ಕೊಳ್ಳಿಲ್ಲ. ದುಡ್ಡು ಕೊಟ್ಟೆ, ಅದಕ್ಕೂ ನೀವು ಮನಸ್ಸೊಳ್ಳಿಲ್ಲ. ಇವಾಗ ಬೇಡ್ಕೊಂಡಿದ್ದಾಯ್ತು, ಅದಕ್ಕೂ ನೀವು ಒಪ್ಕೊಳ್ಳಿಲ್ಲ. ಇವಾಗ ನಾನು ಏನ್ ಮಾಡಿದ್ರೆ ನೀವು ಒಪ್ಕೋತೀರಿ ಹೇಳಿ? ನಮ್ ಕೂಟ ಓಡಿಬಿಟ್ಟು ಸಾಕು. ಅಂದ್ರೆ ನಿಮ್ ಕೊಟ್ಟ ಅಂದ್ರೆ ಓಡೋದು ಇಂಬ ನಾನು ಓಡ್ಬೇಕಾ? ಓಡ್ಬಿಟ್ರೆ ಬಿಡ್ತೇನೆ, ಬಿಡ್ತೀನಿ. ಆಮೇಲೆ ಬಿಡಲಿಲ್ಲ ಅಂದ್ರೆ ಬಿಡ್ತೇನೆ. ಖಂಡಿತ ಖಂಡಿತ. ಹಾ, ಅದು ಯಾವಾಗ ಇವೆಲ್ಲ ಓಡ್ಬಿಟ್ಟ ನಾನು? ಈಗ ಓಡ್ಬೇಕು. ಈಗ ಹೋಗ್ಬಿಟ್ರೆ ನಿಮ್ಗೆ ಸಂತೋಷ ಆಗುತ್ತೆ. ಅವಾಗ ಬಿಟ್ಬಿಡ್ತೀರಾ? ನೋಡೋಣ, ಇವ್ರ ತರ ಟ್ರೈ ಮಾಡಿ ನೋಡೋಣ, ಹಂಗಾದ್ರೂ ಬಿಡ್ತಾನೆ ಅಂತ ನೋಡೋಣ. ಕಮ. ಹಿಂಬದಿಯಿಂದ ಶಿವಣ್ಣ ಅವರನ್ನ ಓಡಾಡಿಸಿದ ರಾಮಣ್ಣ ನಿಜಕ್ಕೂ ಶಿವಣ್ಣ ಅವರಿಗೆ ಹೊಸ ಅನುಭವ ನೀಡಿದ್ರು. ಒಂಥರ ಒಳ್ಳೆ ಎಕ್ಸೈಸ್ ತರನು ಇದೆ ಅಲ್ವಾ? ಕೈ ಯಾಕೆ ಹಿಂಗ ಆಡ್ಸೋದು? ಅಂದ್ರೆ ಅದು ಬ್ರೇಕ್ ಇದ್ದಂಗೆ. ಬ್ರೇಕ್ ಇದ್ದಂಗೆ. ಇವಾಗ ಹೇಳಿ, ಸಾಕಾಯ್ತು? ಸಾಕು. ಸಾಕಾ? ಸೊ ಇವಾಗ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀರಾ? ಮನಸ್ಸಪರ ಒಪ್ಕೊಂಡಿದ್ದೀರಾ? ಓಕೆ. ಇವಾಗ ನಾವು ಸೆಟ್ಗೆ ಹೋಗೋಣ. ಸೆಟ್ಗೆ ಹೋದ್ರೆ ನಿಮ್ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ, ಅವ್ರಿಗೆ ಸಂತೋಷವಾದ ವಿಷಯ ತಿಳಿಸೋಣ. ಓಕೆ, ಇವಾಗಿಂದ ಇಲ್ಲಿ ಸ್ಟಾರ್ಟ್ ಮಾಡೋದು ಬೇಡ, ಸೆಟ್ಲ ಸಸ್ಪೆನ್ಸ್ ಬ್ರೇಕ್ ಮಾಡೋಣ. ಆಯ್ತಾ? ಕೈ ಕೊಡಿ. ತುಂಬಾ ಸಂತೋಷ ಆಯ್ತು, ಬನ್ನಿ. ಬನ್ರಿ. ಆದ್ರೆ ಕಷ್ಟಪಟ್ಟು ಕರ್ಕೊಂಬಂದಿದ್ದೀನಿ, ಕೂತ್ಕೋತೀನಿ ಅಂತ ಒಪ್ಕೊಂಡಿದ್ದಾರೆ, ಕುಂತ್ಕೊಂಡು ಮಾತಾಡೋಣ. ರಾಮಣ್ಣವ್ರೆ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಕೂತ್ಕೊಳ್ಳಿ. ನೀವು ಕುಂದ್ರ ದಯವಿಟ್ಟು ಕೂತ್ಕೊಳ್ಳಿ. ಕೈ ಮುಗಿದು ಬಿಟ್ಟಿದ್ದೀನಿ ನಾನು, ಅಲ್ಲಾಡಂಗಿಲ್ಲ. ಕೊನೆಗೂ ನೋಡಿದ್ರಲ್ಲ, ಕಷ್ಟಪಟ್ಟು ಒಪ್ಸಿ ಕೂರಿಸಿದ್ದೀನಿ, ಇವಾಗ ಮಾತಾಡ್ತೀನಿ. ರಾಮಣ್ಣವ್ರೆ, ಸೋಷಿಯಲ್ ಸರ್ವಿಸ್ ಮಾಡ್ತೀರಾ, ಹೊರಗಡೆ ಮಾಡ್ತೀರಾ, ಅದು ಬಹಳ ಖುಷಿಯಾದ ವಿಷಯ. ಅದು ಮಾಡ್ಬೇಕು, ಪ್ರತಿಯೊಬ್ಬ ಮನುಷ್ಯನು ಮಾಡ್ಬೇಕು. ಜೊತೆಗೆ ಫ್ಯಾಮಿಲಿ ಅನ್ನೋದನ್ನು ಮನ್ಸಲ್ಲಿ ಇಟ್ಕೋಬೇಕು. ಇವಾಗ ನೋಡಿ, ನೀವು ಮಳೆ ಬರ್ಲಿಲ್ಲ ಅಂತ ಮರದ ಮೇಲೆ ಕುಂತ್ಕೊಂಡು ಜಪ ಮಾಡ್ಕೊಂಡು, ಮರದಲ್ಲಿ ಎಲೆ ಅದೆಲ್ಲ ತಿನ್ಕೊಂಡು, ಅದಕ್ಕೋಸ್ಕರ ನೀವು ಒಳ್ಳೆ ಕಾಸ್ ಅದು. ಓಕೆ, ಮಾಡಿದೀರ. 3 ಮಕ್ಳಿದ್ದಾರೆ, ಹೆಣ್ಮಕ್ಳು. ಅವ್ರು ಮದುವೆ ಮಾಡೋರು ಯಾರು? ಭಗವಂತನು ಕರೆಯವ್ರಿ, ದೇವ್ರು ನೀವು ಕರೆವು. ಅವು ನೋಡಿ, ಭಗವಂತನ ಎಲ್ರು ಪೂಜೆ ಮಾಡ್ತಾರೆ. ಕೋಟಿ ಅಲ್ಲ, ಎಷ್ಟು ಕೋಟಿ ಜನ ಇದಾರೆ ಇಂಡಿಯಾದಲ್ಲಿ, ಎಲ್ರು ಪೂಜೆ ಮಾಡ್ತಾರೆ. ಬಟ್ ನೀವು ಅವರು ಭಗವಂತನ ಪೂಜೆ ಮಾಡ್ಬಿಟ್ಟಿದೀನಿ, ಅವ್ರು ಬಂದ್ ಮಾಡ್ತಾರೆ ಅಂತ ತಿಳ್ಕೊಂಡು ಭಗವಂತ ಬರೋರ್ಗು ನೀವು ಕಾಯ್ತಾ ಇರ್ತೀರಾ? ಇಲ್ಲ, ಕಾಯ್ತಾ ಇರ್ತೀರಾ ಅಲ್ವಾ? ಇವಾಗ 3 ಜನ ಹೆಣ್ಮಕ್ಳಿದ್ದಾರೆ, ಅವ್ರು ಮದುವೆ ಮಾಡ್ಬೇಕಾದ್ರೆ ನಿಮ್ ಜವಾಬ್ದಾರಿನಲ್ವಾ? ಅದಕ್ಕೋಸ್ಕರನಾದ್ರೂ ನೀವು ನಿಮ್ ಸಂಸಾರದ ಜೊತೆ ಜಾಸ್ತಿ ಕಾಲ ಕಳಿಬೇಕು. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರಬೇಕು, ನಿಮ್ ಮಕ್ಕಳ ಜೊತೆ ಇರಬೇಕು. ನಿಮ್ ಮಕ್ಕಳ ಕಷ್ಟ ಏನು ಅವ್ರು ನೋಡಿ. ಅವರು ಆ ಮಗು ಹೇಳ್ತು, ಯಾರು ದೇವಮ್ಮ ಏನ್ ಹೇಳಿದ್ರು, ಎಲ್ಲರೂ ಆಡ್ಕೆ ಮಾಡ್ತಾರೆ ಸರ್, ನಮ್ಗೆ
ತುಂಬ ಒಂಥರ ಮುಜುಗರ ಆಗುತ್ತೆ. ಯಾಕಂದ್ರೆ ನಮಗೂ ಅಷ್ಟೇ ಫ್ಯಾಮಿಲಿಲಿ ಚೆನ್ನಾಗಿರ್ಬೇಕು, ತಂದೆ ತಾಯಿಗಳು ಚೆನ್ನಾಗಿದ್ರೇ ಮಕ್ಕಳು ಚೆನ್ನಾಗಿರೋದು. ಈ ಮಕ್ಕಳು ಮದುವೆ ಆಗೋವರೆಗೂ ನೀವು ಈ ರೀತಿಯೆಲ್ಲ ಓಡಾಡೋದನ್ನೆಲ್ಲ ನಿಲ್ಲಿಸಿ ಫ್ಯಾಮಿಲಿ ಕಡೆ ಗಮನ ಕೊಟ್ಟು ಅವ್ರ ಆಸೆನ ಪೂರೈಸಿ. ಯಾಕಂದ್ರೆ ಈ ಶೋಗೆ ಬಂದಿರೋದು ಅವ್ರ ಆ ಆಸೆನ ಹೊತ್ಕೊಂಡ್ ಬಂದಿರೋದು. ಈ ಶೋ ಮೂಲಕ ನಾನು ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದ್ದೀನಿ, ಈ ರೀತಿ ನಾ ಹೇಳಿ ಒಪ್ಪಿಸ್ತೀನಮ್ಮ ನಿಮ್ ಗಂಡನಿಗಂತ. ಇವಾಗ ನಿಮ್ಗೆ ಕೇಳ್ತಾ ಇದೀನಿ, ಮಾಡಕ್ಕಾಗುತ್ತಾ ಇಲ್ವಾ? ಮಾಡ್ತೀನಿ. ಖಂಡಿತ ಮಾಡ್ತೀರಾ? ಅವು 3 ಮಕ್ಕಳು ದೊಡ್ಡವಾಗಿ ಒಟ್ಟು ಲಗ್ನ ಆದಾಗಲೇ ಮತ್ತ ಅವಾಗ ನೀವು ಹೇಳಿದ ನೀವು ಸಾಧನೆ ಮಾಡೋದನ್ನ ಮಾಡಿ, ನಾ ಅದನ್ನ ಬೇಡ ಅಂತ ಹೇಳ್ತಿಲ್ಲ, ಅದೇನು ಕೆಟ್ಟ ಸಾಧನೆ ಅಂತ ಹೇಳ್ತಿಲ್ಲ. ಯಾರು ಅಷ್ಟು ಈಸಿಯಾಗಿ ಹಿಂದೆ ಓಡಕ್ಕಾಗಲ್ಲ, ಓಡ್ಬೋದು. ಅದು ಎಲ್ಲಿವರೆಗೂ ಎಷ್ಟು ಒಂದು ಲಿಮಿಟೇಷನ್ ಇದೆ ಎಲ್ಲದಕ್ಕೂ. ಆ ಲಿಮಿಟ್ನ ಮೀರ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ಒಂದೊಂದ್ಸತಿ ಹಾಸ್ಯಾಸ್ಪದ ಆಗುತ್ತೆ, ಒಂಥರ ತಮಾಷೆ ಮಾಡಕ್ ಶುರು ಮಾಡ್ಬಿಡ್ತಾರೆ ಎಲ್ರೂ. ಏನಪ್ಪ ಈ ಮನುಷ್ಯ ಬರೀ ಹಿಂದಕ್ಕೆ ಓಡಾಡ್ತಾನೆ, ಊರವ್ರ ವಿಷಯ ನೋಡ್ತಾನೆ ಹೊರತು ಮನೆಯವ್ರ ವಿಷಯ ನೋಡಲ್ಲ. ಫಸ್ಟ್ ಮನೆಯವ್ರ ವಿಷಯ ನೋಡ್ಬೇಕು, ಆಮೇಲೆ ತಾನೇ ಊರವ್ರ ವಿಷಯ ನೋಡ್ಬೇಕು. ಇಲ್ಲ, ಎರಡು ಜೊತೆಲಿ ನೋಡ್ಕೋಬೇಕು. ಸರಿ ಸಮಾನ ನೋಡ್ಕೊಂಡ್ರೆ ಫ್ಯಾಮಿಲಿ ಚೆನ್ನಾಗಾಗೋದು. ಇವತ್ತು ನೋಡಿ, ಇವತ್ತು 3 ಮಕ್ಳು ಬಂದು ಎಷ್ಟು ಮುದ್ದಾಗಿ ಕೇಳಿದ. ಆ ಹುಡುಗಿ ಅಂತ ಕೇಳಿದಾಗ ನಾನು ನಿಜವಾಗ್ಲೂ ಬೇಜಾರಾಯ್ತು. ಪಾಪ ಹೆಣ್ಮಕ್ಳಿಗೆ ಯಾವಾಗಲೂ ನಾವು ಇದು ಮಾಡಬಾರ್ದಲ್ವಾ? ಅವ್ರ ಲಗ್ನ ಮಾಡಿಸಿ ಅವ್ರ ಒಳ್ಳೆ ಮನೆನ ತುಂಬಿಸಿ ನಾವು ಕಣ್ ತುಂಬ ಸಂತೋಷ ನೋಡ್ಬೇಕು. ನಾಳೆ ನೀವು ತಾತ ಆಗ್ಬೇಕಾ ಬೇಡವಾ ಅಲ್ವಾ? ಆ ಮೊಮ್ಮಗನು ಬಂದು ಏನ್ ನಮ್ಮ ತಾತ ಹಿಂದೆನೇ ತಿರ್ಕೊಂಡು ಓಡಾಡ್ತಿತ್ತು, ನಮ್ಮ ಕಡೆ ನೋಡೋದಿಲ್ಲ ಅಂದ್ರೆ ತಮಾಷೆ ಆಗುತ್ತೆ ಅಲ್ವಾ? ಅದು ಬೇಡ. ಅದಕ್ಕೋಸ್ಕರ ನೀವು ಒಪ್ಕೊಂಡಿದ್ದೀರಾ, ನೀವು ಇದು ಪ್ರಾಮಿಸ್ ಮಾಡಿದಿರಲ್ಲ, ಇದು ನೋಡಿ ಇನ್ನು ಮುಂದೆ ನಿಮ್ಮ ಫ್ಯಾಮಿಲಿ ಹೆಂಗಿರುತ್ತೆ, ನಿಮ್ಮ ಲೈಫ್ ಹೆಂಗಿರುತ್ತೆ. ಆ ಸಾಧನೆ ಒಂದ್ ಕಡೆ ಇರಲಿ. ನಿಮ್ಗೆ ಯಾವಾಗ ಅನ್ಸುತ್ತೋ ಅವಾಗ ಮಾಡಿ. ಏನೋ ಗಿನ್ನಿಸ್ ರೆಕಾರ್ಡ್ ಅಂದ್ರಲ್ಲ, ಅದು ಆಗ್ಲಿ, ಹಾಗೆ ಒಳ್ಳೇದಾಗ್ಲಿ. ಇನ್ನು ಮುಂದೆ ಜೊತೆಲಿ ಸಂಸಾರದ ಜೊತೆಲಿ ಸಂತೋಷವಾಗಿ, ಅದೇ ನಮ್ಮ ಆಸೆ. ಕೈ ಕೊಡಿ. ಖಂಡಿತ ಅವ್ರು ಒಪ್ಕೊಂಡಿದ್ದಾರೆ, ಮಾಡ್ತಾರೆ ಅಂತ ಭರವಸೆ ನನಗಿದೆ. ನಿಮ್ಮೆಲ್ರಿಗೂ ಆ ಭರವಸೆ ಇರಬೇಕು ಅಮ್ಮ, ನಿಮಗೂ ಇರ್ಬೇಕಮ್ಮ. ಒಪ್ಕೊಂಡಿದ್ದಾರೆ ಅವರು, ಆಯ್ತಮ್ಮ? ದೇವಮ್ಮ ಹಂಗಾರ ಆಯ್ತು ಅಂದ್ರೆ ನಾ ಫೋನ್ ನಂಬರ್ ಕೊಡ್ತೀನಿ, ನನಗೆ ಹೇಳಮ್ಮ, ಕಂಪ್ಲೇಂಟ್ ಮಾಡು. ತಿರ್ಗಾ ಅವ್ರು ಹೆಂಗ್ ಹಿಂದಕ್ಕೆ ಕೊಡ್ತಾರೆ ಅಂತ ನಾನು ನೋಡ್ಕೊತೀನಿ, ಆಯ್ತಾ? ಓಕೆ, ಇವತ್ತು ರಾಮಣ್ಣ ಅವರು ಒಪ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊತೀನಿ ಅಂತ. ಈ ಆಸೆ ಪೂರೈಸಿಗೆ ನಂಗೆ ತುಂಬಾ ಖುಷಿಯಾಗಿದೆ, ನಿಮ್ಮೆಲ್ರಿಗೂ ಖುಷಿಯಾಗಿರ್ಬೇಕು.